ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನದರ್ ವಿಡಿಯೋಸ್. ನಾನು ಡೈಟ್ ವಿಷಯಕ್ಕೆ ಬರ್ತೀನಿ. ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಆ್ಯಂಡ್ ಈ ಪ್ರೋಮೋದಲ್ಲಿ ಚೈತ್ರ ಅಶ್ವಿನಿ ಮತ್ತೆ ಹೇಗೆ ಫ್ರೆಂಡ್ ಆದರು ಅಂತ ಗೊತ್ತಾ ಅಂತ ಒಂದು ಕ್ಯಾಪ್ಷನ್ ಹಾಕಿದ್ದಾರೆ. ಆ್ಯಂಡ್ ಇಲ್ಲಿ ಒಂದು ವಿಶೇಷತೆ ಏನು ಗೊತ್ತಾ, ಚೈತ್ರ ಅವರಾಗಿ ಗಿಲ್ಲಿಯವರು ಆ್ಯಂಡ್ ಅಶ್ವಿನಿ ಆಗಿ ಕಾವ್ಯವರು ಇವರಿಬ್ಬರು ಯಾವ ರೀತಿ ಫ್ರೆಂಡ್ಸ್ ಆದರು ಮತ್ತೆ ಅನ್ನೋದನ್ನು ನಮಗೆ ತೋರಿಸ್ಕೊಡ್ತಿದ್ದಾರೆ. ಇದು ಸಖತ್ ಫನ್ ಆಗಿದೆ. ಸೊ ಪ್ರೋಮೋ ನೋಡ್ತಾ ರಿಯಾಕ್ಷನ್ ಕೊಡ್ತಾ ಡೀಟೇಲ್ ಮಾತಾಡೋಣ ಬನ್ನಿ. ಅಲ್ಲಿ ಕೂತಿದ್ರಾ ಗಿಲ್ಲಿ ಮುಕ್ಕೊಳ್ಳಿ ಹಿಂಗ್ ನೋಡಿದ್ರು ಹಿಂಗೆ ಎಲ್ಲರ ಎದುರು ಹೇಳಿದ್ರೆ ನಾನು ಹೆಂಗ್ ಕಾಣಿಸ್ತೀನಿ ಯೋಚನೆ ಮಾಡು ಅಲ್ವಾ? ಚಾನ್ಸ್ ಇತ್ತು. ಸಮಾಧಾನ ಆದ್ರು ಇದು ಯಾರು ಚೆನ್ನಾಗಿದೆ ಪ್ರೋಮೋ. ಹೇಗೆ ಅನ್ಸೋ ಗೈಸ್ ಪ್ರೋಮೋ ನೋಡಿ ಕಮೆಂಟ್ ಸೆಕ್ಷನ್ ತಿಳಿಸಿ. ಆ್ಯಂಡ್ ನನಗಂತೂ ಎಲ್ಲರೂ ಈ ಥರ ಖುಷಿಯಾಗಿರೋದು ನೋಡೋಕೆ ತುಂಬ ಖುಷಿ ಆಗುತ್ತಪ್ಪ. ಅವ್ರ ಮಧ್ಯೆ ಒಂದಿಷ್ಟು ವಿಷಯಗಳು ಆಗೇ ಆಗುತ್ತೆ, ಓಕೆನಾ? ಅದೆಲ್ಲ ಆದಮೇಲೆ ಅವ್ರು ಇರುವಂಥ ರೀತಿ ನೋಡಿದಾಗ ತುಂಬ ಖುಷಿಯಾಗುತ್ತೆ. ಇದೇ ಬಿಗ್ ಬಾಸ್ ಅಂತ ಕೂಡ ಹೇಳ್ಬೋದು. ಇದು ಜೀವನದಲ್ಲಿ ಕೂಡ ನಾವು ಪಾಠ ಕಲಿಯುವಂಥದ್ದಿದೆ. ಯಾಕಂದರೆ ಯಾವುದೋ ಒಂದು ವಿಷಯ ಇಟ್ಕೊಂಡು ಅದನ್ನೇ ಕ್ಯಾರಿ ಮಾಡ್ಕೊಂಡು ಅದಕ್ಕೆ ತಕ್ಕಂತೆ ಜೀವನದಲ್ಲಿ ತುಂಬ ವಿಷಯನ ಆಡ್ ಮಾಡ್ಕೋದ್ವಿ. ಅದ್ರ ಬದಲು ಕೆಲವು ಸಿಚುವೇಶನ್ ಕೆಲವು ವಿಷಯಗಳಾಗುತ್ತೆ, ಅದನ್ನು ಅಲ್ಲಿಗೆ ಬಿಟ್ಟು ಮುಂದೆ ನೆಕ್ಸ್ಟ್ ಒಳ್ಳೇದಾದಾಗ ಅದನ್ನು ಖುಷಿ ಪಡ್ತಾ ನಾವು ಎಂಜಾಯ್ ಮಾಡಿದ್ರೆ ಒಳ್ಳೇದಂತ ಅನಿಸುತ್ತೆ. ಜೊತೆಗೆ ಇಲ್ಲಿ ಗಿಲ್ಲಿಯವರ ಒಂದು ಎಂಟರ್ಟೈನ್ಮೆಂಟ್ ಮಾಡುವಂಥ ಸ್ಕಿಲ್ ನಿಮ್ಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಯಾವುದೇ ಒಂದು ಸಿಚುವೇಶನ್ ಇಟ್ಕೊಂಡು ಕೂಡ ಆ ವ್ಯಕ್ತಿ ಎಲ್ಲರನ್ನೂ ನಗಿಸುವಂಥ ಕೆಪಾಸಿಟಿ ಇರುವಂಥ ವ್ಯಕ್ತಿ ಅಂತ. ಆ್ಯಂಡ್ ತುಂಬ ಚೆನ್ನಾಗಿ ಕಥೆಗಳನ್ನ ಕಟ್ತಾರೆ. ಸೊ ಒಬ್ಬ ಒಳ್ಳೆ ಡೈರೆಕ್ಟ್ರು ಕೂಡ ನಮಗೆ ಮುಂದಿನ ದಿನಗಳು ಸಿಗ್ಬೋದು ಅಂತ ಅನಿಸುತ್ತೆ. ನೋಡೋಣ, ಅದು ಕೂಡ ಆಗ್ಬೋದು ಅಂತ ಅನಿಸುತ್ತೆ. ಆಲ್ರೆಡಿ ವರ್ಕ್ ಕೂಡ ಮಾಡಿದ್ದಾರೆ ಅವರು. ಸೊ ಈ ವ್ಯಕ್ತಿ ಮಾಡಿರೋ ಕೆಲಸಗಳು ಯಾವುದೂ ಇಲ್ಲ ಅಂತಲೇ ಹೇಳ್ಬೋದು. ಆ್ಯಂಡ್ ಇವಾಗ ರಜತ್ ಅವರು ಮತ್ತು ಗಿಲ್ಲವ್ರ ಕಾಂಬೋ ಜೊತೆಗೆ ಚೈತ್ರ ಅವ್ರದ್ದು ಕೂಡ ಸಗದಾಗಿ ಕಾಣಿಸ್ಕೊತಿದ್ದಾರೆ ಈಗ. ಆ್ಯಂಡ್ ಕಾವ್ಯ ಆಗ್ಬೋದು, ಅಶ್ವಿನಿ ಗೌಡರ್ ಆಗ್ಬೋದು, ಎಲ್ಲ ಚೆನ್ನಾಗಿದ್ದಾರೆ, ಒಳ್ಳೇದಾಗಲಿ. ಆ್ಯಂಡ್ ಅವತ್ತು ಒಂದು ಏನು ವಿಷಯ ನಡೀತು ಅಶ್ವಿನಿ ಮತ್ತು ಚೈತ್ರ ಅವ್ರ ಮಧ್ಯ, ಅದು ಈ ರೀತಿ ಅಂತೂ ಇರಲಿಲ್ಲ. ಬಟ್ ನಮ್ಮ ಗಿಲ್ಲಿ ಇದನ್ನು ತಮಾಷೆಯಾಗಿ ಮಾಡೋದಕ್ಕೋಸ್ಕರ ಟ್ರೈ ಮಾಡುವಂಥದ್ದು. ಆ್ಯಂಡ್ ಒಂದು ಏನಪ್ಪ ಅಂದರೆ ಚೆನ್ನಾಗಿ ರೀಕ್ರಿಯೇಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು, ಫನ್ ವೇಲಿ. ಇದ್ರ ಬಗ್ಗೆ ನಿಮ್ಗೆ ಅನಿಸ್ತು ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ. ಸಿಗೋಣ ಮತ್ತೆ. ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.